ನಿನ್ನ ಕೈಯಲ್ಲಿ ಆದಿತ್ಯ ಕರಿಕಾಲರು ಮೊದಲಿಂದ ಕೊಟ್ಟಿದ್ದ ಹುಲಿಮುದ್ರೆಯುಂಗುರ. ಮೊದಲಿಗೆ ಆಸೆ ತೋರಿಸಿದ, ಕೈಕೊಟ್ಟು ಸಮರಕ್ಕೆ ಹೋದ, ನಾಯಿಯಂತೆ ಹೊಡೆದಟ್ಟಿದರು. ನೆನಪಿದೆಯಾ? ಏನು ಹೇಳುತ್ತಿರುವೆ? ನಾನವರ ಮುಖ ನೋಡಿ ಕರಗಿ ಬಿಡುತ್ತೇನೆನ್ನುವೆಯಾ? ಆ ಮುದ್ರೆಯುಂಗುರ ಇಷ್ಟು ದಿನದವರೆಗೂ ಪೆಟ್ಟಿಗೆ ಅಡಿಯಲ್ಲಿತ್ತು. ಇಂದು ಅಂಗೈಯಲ್ಲಿ. ಬಾಯಿ ಮುಚ್ಚು. ಒಬ್ಬ ಅನಾಥ ಹೆಣ್ಣು ಮಗಳು ಭಿಕ್ಷುಕಿಯಂತೆ ಬೀದಿಯಲ್ಲಿ ಅಲೆಯುತ್ತಿದ್ದಳು. ಅವಳ ಅಂದ ನೋಡಿ ಕಿತ್ತು ತಿನ್ನಲು ರಣಹದ್ದುಗಳು ಹಿಂದೆ ಬಿದ್ದವು. ಅವಳಿಗೆ ಆಶ್ರಯ ಕೊಟ್ಟದ್ದು ವೀರಪಾಂಡ್ಯರು. ಅವಳನ್ನು ಸ್ವಂತ ಮಗಳಂತೆ ನೋಡಿಕೊಂಡನು. ಮರೆಯಬೇಡ. ನಾನಿನ್ನು ಬದುಕುಳಿಯುವುದಿಲ್ಲ. ಯಾರು ಹೇಳಿದ್ದು ನಾನು ನಿಮ್ಮನ್ನು ಬಿಡುವುದಿಲ್ಲ? ಏನಾದರೂ ಮಾಡಿ ನಿಮ್ಮನ್ನು ಕಾಪಾಡುತ್ತೇನೆ. ನಂದಿನಿ, ನನಗೊಂದು ವಚನ ಕೊಡು. ಆಜ್ಞೆ ಕೊಡಿ. ನನ್ನ ಮಗ ಅಮರಭುಜಂಗ, ಇವನನ್ನು ನಿನ್ನ ಸಹೋದರನಂತೆ ನೋಡಿಕೊಳ್ಳಬೇಕು. ನೋಡುವೆಯಾ? ಅಮರಭುಜಂಗ ಪಾಂಡ್ಯನಿಗೆ ನೀವೇ ಮುಕುಟ ತೊಡಿಸುವುದನ್ನು ನಾನು ನೋಡುವೆ. ಅಮರ, ರವಿದಾಸ. ಆದರೆ ಅವಳಿಗೆ ಕೈಕೊಟ್ಟ ಆ ದ್ರೋಹಿ ಅವರನ್ನು ಬಿಡಲಿಲ್ಲ. ನಿಮ್ಮ ಕಾಲಿಗೆ ಬಿದ್ದು ಕೇಳುವೆ, ಪ್ರಾಣ ಭಿಕ್ಷೆ ಕೊಡಿ. ವಾಸುಕಿ, ನಾನು ಮರೆತಿಲ್ಲ. ನನ್ನ ಮರೆತೇ ಬಿಟ್ಟೆಯಾ? ನಿಮ್ಮನ್ನು ಹೇಗೆ ಮರೆಯಲಿ ಯುವರಾಜರೇ? ನಿಮ್ಮ ಅಪ್ಪನನ್ನು ಕೊಂದವರನ್ನು ಬಲಿ ಕೊಡಬೇಡವೇ? ಕೊಲ್ಲಬೇಕು, ತಲೆ ಕಡಿದು ಕೊಲ್ಲಬೇಕು. ಕೊಲ್ಲೋಣ. ಚೋಳ ವಂಶವನ್ನು ನಿರ್ವಂಶ ಮಾಡೋಣ.